ಚಡ್ಡಿ ಒಳಗೆ ದೊಡ್ಡದೈತಿ ನೋಡಿ. ನಿಂತ್ಕೊಳ್ಳಿ ಹೆಂಗೆ. ಇಲ್ಲ ಬೈ, ಅಲ್ಲೇ ಹೋಯ್ತು ಸಾಮಾನ್ಕಿ ಸಾಮಾನ್ಯ ಯಾವ್ದು ಇದೆ ಅದು ಗೊತ್ತಾಗ್ತಿರಲಿಲ್ಲ. ಯಾವ್ದನ್ ಕಿತ್ಕಿಸಾಕ ಬೇರೆ ಬರಲ್ವಾ ಹೇಳಿದ್ರು. ನಾವಂತೂ ಸಿಕ್ಕಾಕೊಂಡಿದೀವಿ ಬ್ರೋ. ಇವತ್ತಿನ ಈ ಎಪಿಸೋಡ್ನಲ್ಲಿ ನಿಮಗೆ ಸ್ವರ್ಗನೇ ತೋರಿಸ್ತಾ ಇದ್ದೀನಿ, ಅದು ನಮ್ಮ ಕರ್ನಾಟಕದ ಕುದುರೆಮುಖದಲ್ಲಿ. ಮೊನ್ನೆ ಎಪಿಸೋಡಲ್ಲಿ ನಾವು ಕ್ಯಾತನಮುಖಿ ವ್ಯೂ ಪಾಯಿಂಟ್ ವರೆಗೂ ಬಂದು ತಲುಪಿದ್ವಿ, ಆದರೆ ಬೆಟ್ಟ ಹತ್ತಿರಲಿಲ್ಲ. ಬೆಳಗ್ಗೆ 8 ಗಂಟೆಗೆ ಆಫ್ ರೋಡ್ ಹೋಗ್ತಾ ಇರೋದ್ರಿಂದ ತಿಂಡಿ ತಿಂದು ಹೋದ್ರೆ ಉತ್ತಮ ಅಂತ ಅಂದ್ಬಿಟ್ಟು ಅಲ್ಲೇ ಇದ್ದಂಥ ಜೈನ್ ಹೋಟ್ಲಲ್ಲಿ ಹೋಗಿ ಒಂದು ಊಟ ಮಾಡಕ್ ಹೋದ್ವಿ. ಹುಲಿ ಹೊಟ್ಟೆ ಹಸ್ಕೊಂಡಿದ್ರು ಹುಲ್ ತಿನ್ನಲ್ಲ ಅಂತಾರಲ್ಲ, ಹಂಗಾಯ್ತು ನಮ್ಮ ಕತೆ. ನಾನು ಅಲ್ಲಿಗೆ ಹೋಗಿ ನಾನ್ ವೆಜ್ ಇಲ್ವಾ ಅಂತ ಕೇಳಿದೆ. ನಾನ್ ವೆಜ್ ಏನಿಲ್ಲ, ಬರೀ ವೆಜ್ ಇದು. ಪ್ಯೂರ್ ವೆಜ್. ಹೌದಾ? ಆದ್ರೂ ಅದು ಯಾವುದೋ ಒಂದು ಚಟ್ನಿ ಮಾಡಿದ್ರು, ಹುಣಸೆ ಹಣ್ಣಿನ ಚಟ್ನಿ. ನಾನ್ ವೆಜ್ ಇಲ್ಲದೆ ಇದ್ರು ಆ ಟೇಸ್ಟಿಗೆ ಮಾತ್ರ ಏನು ಕಮ್ಮಿ ಇರಲಿಲ್ಲ. ಏನು ಚಟ್ನಿ ಸಕ್ಕತ್ತಾಗಿದೆಯಲ್ಲ, ಹುಣಸೆ ಹಣ್ಣದ. ಇದೊಂಥರ ಹುಳಿ ಹುಳಿ ಸಿಸಿ. ಅಲ್ಲಿಂದ ತಿಂಡಿ ತಿಂದು 1 ಅವರ್ ಆಗತ್ತೆ ಜರ್ನಿ ಕ್ಯಾತನಮುಖಿ ವ್ಯೂ ಪಾಯಿಂಟ್ಗೆ. ಇಷ್ಟು ಬ್ಯೂಟಿಫುಲ್ ಪ್ಲೇಸ್ ನಮ್ಮ ಊರ ಹತ್ರನೇ ಇದ್ರು ನಾನು ಹೋಗಿ ನೋಡಿರ್ಲಿಲ್ಲ ಅಂದ್ಮೇಲೆ ನೀವೆಲ್ಲ ನೋಡಿರಕ್ ಸಾಧ್ಯನಾ? ಎಷ್ಟೋ ಜನ ನೋಡಿರಲ್ಲ, ನೋಡಿ ಹೆಂಗಿದೆ ಅಂತ ತೋರಿಸ್ತೀನಿ. ಸರಿಯಾದೇ ಅಡ್ವೆಂಚರ್ ಇದು. ಆಫ್ ರೋಡ್ ಕಲಿಸ್ತೈತೆ ಹೊಟ್ಟೆ. ಪುರಿ ತಿಂದ್ರೆ ಹಂಗೆ ಮಂಕ್ ಮಾಡಾಕ್ಬಿಡೋದು. ನೆನ್ನೆ ಏನೋ ಸಂಜೆ 6 ಗಂಟೆಲಿ ಕಾಫಿ ಕುಡಿದ್ವಲ್ಲ, 2 ದಿನನೂ ಹಂಗೆ ಒಂಥರ ಕಾಫಿ ಕುಡಿಲೇಬಾರ್ದು. ಕಾಫಿ ಕುಡಿಲೇಬಾರ್ದು ಒಬ್ರಿಗೆ ಎಲ್ಲ ಬ್ರೂ ಅಲ್ವಾ, ಇನ್ಸ್ಟೆಂಟ್ ಕಾಫಿ. ಅದೇ ನೀವು ಮನೆಯದು ಫಿಲ್ಟರ್ ಕಾಫಿ ಕುಡಿದ್ರೆ ಏನಾಗಲ್ಲ. ಮಳೆ ಬಂದು ಬೆಟ್ಟ ಆಗಿದೆ. ಹೊರಗಡೆ ಇಲ್ಲಿ ಹಾಕನ ಕೈ ಅಂದ್ರೆ ಈ ಗ್ಲಾಸೇ ತೆಗಿಯಂಗಿಲ್ಲ ಇದು ವಿಡಿಯೋಗೆ. ಏನು ಕೊರ್ದೋಗಿರೋದು ರೋಡ್ ಹಿಂಗೆ ಮಳೆಗೆ, ಮಳೆ ನೀರಿಗೆ. ಹೌದಲ್ಲ, ಓ ಮೈ ಗಾಡ್. ಕಿಚ್ಚಕ್ಕಾಗಲ್ಲ, ಹಾಡು ಹೇಳ್ಬೇಕಷ್ಟೇ. ಹೂವೆ ಹಾಡೇಳಿ ಎಲ್ಲಾರು. ಕೈಗೆ ತಕ್ಕದ ಅಲ್ಲಿ ಹಿಡ್ಕೊಳ್ಳಿ ಅಣ್ಣ. ನಮ್ದನ್ನ ಹಿಡ್ಕೊಂಡು ಕೂತ್ಕೊಳ್ಳ. ಚಿತ್ರಾನ್ನ ಮೊಸರನ್ನ, ಚಿತ್ರಾನ್ನ 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 ಚಿತ್ರಾನ್ನ. ಏನಿದು ಏನಿದೇನಿದು ಏನಿದೇನಿದೇನಿದು. ಸ್ವಲ್ಪ ತಿಳಿತಿತ್ತು. ಕಾರ್ಪೆಟ್, ಗ್ರೀನ್ ಕಾರ್ಪೆಟ್. ಈಗ ತೇಗ್ ಬಂತು ತಿಂದಿದ್ದು. ಆಲ್ಮೋಸ್ಟ್ ಮೇಲೆ ಬಂದ್ವಾ ಅಂತ. ಇನ್ನು ದೂರ ಇದೆಯಾ? ಇನ್ನೂ ಇದೆ. ಬಂದು ಕ್ಯಾತನಮುಖಿ ಹತ್ರ. ಆಕ್ಚುಲಿ ರಿಯಲ್ ಕ್ಯಾತನಮುಖಿ ನಾವೇ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಮುಂದೆ ಬರ್ಬೇಕು ನಾವು. ನಮ್ಮ ಜೀವನ ಸಾರ್ಥಕ ಆಗೋಯ್ತು ಅಂತ ಜಾಗಕ್ಕೆ ಬಂದಿದ್ದೀವಿ. ಸ್ಟಾರ್ಟ್ ಮಾಡಕ್ಕೆ ಬರ್ರೋ ಏನ್ ಮಾಡ್ತಾ ಇದ್ರು? ಎಲ್ಲ ಆಫೀಸಲ್ಲಿ ಕುತ್ಕೊಂಡು ಕೆಲಸ ಮಾಡಿ ಟೈಮ್ ವೇಸ್ಟ್ ಮಾಡ್ತಾ ಇದ್ರು. ಬರ್ರ ನೋಡ್ರ ಸ್ವರ್ಗ. ಯೋಚನೆ ಮಾಡಿ, ಒಂದು ಇಮ್ಯಾಜಿನ್. ಇಲ್ಲೆಲ್ಲ ಬಲೂನ್ಸ್ ಹಾರಾಡ್ತಾ ಇದ್ರೆ ಅವ್ನ ಅಜ್ಜಿ ಹೆಂಗ್ ಕಾಣುತ್ತವು ಅಲ್ವಾ ಅಭಿಲಾಷ್? ಅದು ಕಲರ್ ಕಲರ್ ಸ್ವಿಟ್ಜರ್ಲ್ಯಾಂಡ್ ಅಂತೆ, ಅದಂತೆ ಇದಂತೆ. ನಮ್ಮಲ್ಲಿ ಬೇಕಾದಂಗೆ ಐತಪ್ಪ. ನೋಡಿ ಯಪ್ಪ, ಎಲ್ಲಿ ನೋಡಿದ್ರೆ ಇಂಥ ಜಾಗ, ಯಾವುದೋ ದೇಶ ನಂಗೆ ಕಾಣುತ್ತೆ. ಆಯ್ತು, ಮುಗೀತು. ಇಲ್ಲಿದು ಜೀವನ ಪಾವನ ಆಯ್ತು, ಹುಟ್ಟಿದ್ಕೂ ಸಾರ್ಥಕ ಆಯ್ತು. ನೋಡಿದ್ಮೇಲೆ ಒಂದ್ಸರಿ ನಾನು ನೋಡ್ಬೇಕಿದ್ನ, ಅದನ್ನಲ್ದು ನೋಡೋದಲ್ದೇ ಇಷ್ಟು ಜನಕ್ಕೆ ತೋರಿಸಿದ್ದೀನಿ. ನಾನು ರೆಕಾರ್ಡ್ ಮಾಡಿ ಅದನ್ನು ಡಾಕ್ಯುಮೆಂಟ್ ಮಾಡಿ ಯೂಟ್ಯೂಬಲ್ಲಿ ಇಡ್ತಾ ಇದ್ದೀನಿ. ನೋಡಿ ಆಯ್ತಾ, ಬರೋರು ಬನ್ನಿ. ಈ ಗಾಳಿಗುಡ್ಡ ಏನಿದೆ ಅವ್ರದ್ದು, ಇಲ್ಲಿ ಬಂದಾಗ ಯಾರು ಹೋಗ್ಬೇಕು ಅಂದ್ರೆ ಇವ್ರು ನಂಬರ್ ಹೇಳಿ ಬ್ರೋ. 9480679280. ನಿಮ್ಮ ಹೆಸರು? ಸ್ವೀಕಾರ್. ಸ್ವೀಕಾರ್ ನೋಡಿ. ಸೊ ಈಗ ಬಂದ್ರೆ ಇದು ಎಲ್ಲೋ ಬೋರ್ಡ್ ವೆಹಿಕಲ್ ಅಲ್ಲೇ ಹೋಗ್ಬೇಕು. 4x4 ಬೇಕು. ಇದಾಗ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಮುಂಚೆನೆ ಹೇಳ್ಕೊಂಡ್ರೆ ಎಲ್ಲ ಅರೇಂಜ್ಮೆಂಟ್ಸ್ ಸ್ಟೇನು ಇದೆ ಇವ್ರದ್ದು. ಹೌದಾ? ಎಲ್ಲ ನೋಡಿ ಹಾಕಿದಿರಲ್ಲ, ಇಲ್ಲಿ ನಂಬರ್ ಹಾಕಿದ್ರು, ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರೋರು ಬರ್ಬೋದು. ಸಂಸೆ ದಿಡುಪೆ
ಇದು ಕ್ರೇಜಿ ಆಗಿದೆ. ಇದೊಂಥರ ರೋಡ್ ಇದೆ, ಆದ್ರೂ ಡೈಲಿ ಜನ ಓಡಾಡೋಂಥ ಜಾಗ, ಸಿಕ್ಕಾಪಟ್ಟೆ ಕರ್ವಿ. ಏರ್ಪಿನ್ ಬೆಂಡ್ ಎಲ್ಲ ಇದೆ ಅಲ್ವಾ? ಎಲ್ಲ ಇದೆ, ಇದು ತುಂಬಾ ಇದೆ. ಹೌದು, ಫುಲ್ ಆಫ್ ರೋಡ್. ಇವಾಗ ಈಗ ಸದ್ಯಕ್ಕೆ ಇಲ್ಲಿ ಲೆಫ್ಟ್ ಹೊಡೀರಿ ಬೈ. ಏನು ಸಂಸದಿ ಡಿಪ್ಪಲ್ಲಿ ಏನು ಇದೆ ಗಿರಿ? ಇಲ್ಲ, ಒಂದು ಪಾಸಿಂಗ್ ಅಷ್ಟೇ ಇದೆ, ಲೆಫ್ಟ್ ಹೊಡೀರಿ. ಫಾರೆಸ್ಟ್ ಟ್ರೈಲ್ಸ್ ಇದು ಫುಲ್ಲು. ಇವಾಗೆಲ್ಲ ಸ್ವಲ್ಪ CC ರೋಡ್ ಮಾಡವ್ರೆ. ಒನ್ ಟೈಮ್ ಅಲ್ಲಿ ಹೆವಿ ನೋಡಿ, ಇದೇನ್ ಬ್ರಿಡ್ಜ್ ಇದೆಯಲ್ಲ, ಇದು ನೀವು ನೀರು ವಾಟರ್ ಕ್ರಾಸಿಂಗ್ ಅಲ್ಲಿ ಹೋಗ್ಬೇಕಿತ್ತು. ದೊಡ್ಡ ಫಾಲ್ಸ್ ಇದು. ಇವಾಗ ಇಲ್ಲಿ ಕಾಣಿಸುತ್ತೆ ಇಲ್ಲಿ. ಇದಕ್ಕೆ ಏನು ಅಂತ ಪುಣ್ಯಕೋಟಿ ಕಟ್ಟು ನೋಡಿ, ಪುಣ್ಯಕೋಟಿ ಕಲ್ಲು ಅಂತ ಹಾಕೋರು ನೋಡಿ. ನೋಡಿ ಇಲ್ಲೇ ಹಾಕೋರು, ನಿಲ್ಸಿ ಇಲ್ಲಿ ನೋಡಿ, ಬನ್ನಿ ನೋಡಿ, ಇದೇನಿದೆಯಲ್ಲ ಫಾಲ್ಸು, ಇದ್ರ ಮೇಲೆ ಹೋಗ್ಬೇಕಿತ್ತು. ಬನ್ನಿ ಇಳಿರಿ ಎಲ್ಲರೂ, ಸೈಡ್ ಹಾಕಿ ಓಡಾಡ್ತೀವಿ. ಫಾಲ್ಸ್ ಬಂದು ಫುಲ್ಲು ವಾಟರ್ ಕ್ರಾಸಿಂಗ್ ಮಾಡ್ಕೊಂಡು ಹೋಗ್ಬೇಕಿತ್ತಿದ್ದು, ಬ್ರಿಡ್ಜ್ ಇರ್ಲಿಲ್ಲಾಗ. ಏನ್ ಬೈ ಆಡು ಮುಟ್ಟದ ಸೊಪ್ಪಿಲ್ಲ, ಗಿರಿ ಸುತ್ತದ ಕಾಡಿಲ್ಲ ಅಂತ ನೋಡಿ. ಇದು ವಾಟರ್ ಕ್ರಾಸಿಂಗ್ ಮಾಡ್ಕೊಂಡು ಹೊಸ ಬ್ರಿಡ್ಜ್ ಆಗಿರೋದು. ಹೌದಾ? ಓ, ಹಿಂಗೆ ಇದರಲ್ಲಿ ಹೋಗ್ಬೇಕಾಗಿತ್ತ ಕಾರಲ್ಲಿ? ಕಾರೆಲ್ಲ ಹೋಗೋದು, ಇದೆಲ್ಲ ಕಟ್ಟೆ ಇರಲಿಲ್ಲ ಅಲ್ಲ, ನೀರ್ ಮೇಲೆ ಹೋಗ್ಬೇಕಿತ್ತು. ನೀರು ಗಾಡಿ ಮೇಲೆ ಬಿಡೋದು. ಈಗ ಬ್ರಿಡ್ಜ್ ಮಾಡ್ಬಿಟ್ಟಾರೆ. ಬ್ರಿಡ್ಜ್ ಮಾಡೋರು. ಅದೇನೋ ಪುಣ್ಯಕೋಟಿ ಅಂದ್ರೆ ಇದು ಕಲ್ಲು. ನೋಡಿ, ಇದು ಈ ಕತೆ ಕಟ್ಟವ್ರೆ. ಈ ಪುಣ್ಯಕೋಟಿ ಕಲ್ಲು, ಅದೇ ಹುಲಿ ನಿಂತ್ಕೊಳ್ತಲ್ಲ, ಅದನ್ನೇನಿಲ್ಲಿ ಇದು ಅದೇ ಕಲ್ಲು ಅಂತ ಹಾಕಿ ನೋಡಿ. ನೋಡಿ, ಪುಣ್ಯಕೋಟಿ ಕಲ್ಲು ಸ್ಟೋರಿ ಇದೆಯಲ್ಲ ಹುಲಿದು, ಪುಣ್ಯಕೋಟಿ ಕಲ್ಲು ಅದು ಇದು ಮಾಡೋರ ಇಲ್ಲೇ ಬರ್ದವ್ರಲ್ಲ. ಇಲ್ಲಿ ನೋಡಿ, ಪುಣ್ಯಕೋಟಿ ಕಲ್ಲು. ಈಗ ಸಂಸ್ಥೆ ದಿಡುಪ್ಪೆ ಪ್ರಯಾಣ ಮಾಡ್ತಾ ಇದೀವಿ. ಕಾಡು, ಒಟ್ಟಿನಲ್ಲಿ ಕಾಡೊಳಗೆ ಎಂಟ್ರಿ ಆಗಿದ್ದೀವಿ. ಇದು ಮೇ ಬಿ ನಮ್ಮದು ಲಾಸ್ಟ್ ಎಪಿಸೋಡ್ ಆಗಿರುತ್ತೆ ಈ ಸೀರೀಸ್ದು. ಎಂತ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು, ಎಲ್ಲೆಲ್ಲೂ ಆಫ್ ರೋಡು ಓಡ್ಸೋರ್ಗೆ ಫುಲ್ ಗೋಳು. ಕಾರ್ ತಗೊಂಡ್ರೆ ಆಫ್ ರೋಡ್ ಮಾಡಿಲ್ಲ ಅಂದ್ರೆ ಅಷ್ಟೇ ವೇಸ್ಟ್. ಎಷ್ಟು ಜನ ತಾರ್ ತಗೊಂಡವ್ರು ಸುಮ್ಮನೆ ಮನೆ ಮುಂದೆ ನಿಲ್ಸ್ಕೊಳಕ್ಕೆ ಅಲ್ಲ. ಇದು ವಿಡಿಯೋ ನೋಡ್ತಿರಲ್ಲ, ಎಷ್ಟು ಜನರ ಹತ್ರ ತಾರ್ ಇರುತ್ತೆ. ಯಾವಾರು ಬರೋಣ ಅಲ್ಲ, ಓಡಾಡೋದೇ ಇಲ್ಲ ಅನ್ಸುತ್ತೆ, ಕಮ್ಮಿ ಜನ ಓಡಾಡೋದಿಲ್ಲ. ಲೋಕಲ್ ರೋಡ್ 8 ಕಿಲೋಮೀಟರ್ ಅಷ್ಟೇ ಅಲ್ವಾ? ಉಜ್ಜೇರಿ, ಬೆಳ್ತಂಗಡಿ. ನಾವು ವಾಪಸ್ ಇದೇ ರೋಡಲ್ಲಿ ಬರೋದು ಈಗ? ಬರಲ್ಲ, ಹಂಗೆ ಹೋಗ್ಬಿಡ್ತೀವಿ ನಾವು. ಕಿಲೋಮೀಟರ್ ಸೇವ್ ಮಾಡಕ್ಕಿಂತಾನೆ ಹೋಯ್ತಾ ಇರೋದು. ಹೌದಾ? ಈಗ ಹಿಂಗ್ ಹೋದ್ರೆ ನೀವು ಬೆಳ್ತಂಗಡಿಗೆ ಹೋಗ್ಬೇಕು ಅಂದ್ರೆ 80 ಕಿಲೋಮೀಟರ್, ಇಲ್ಲಾಂದ್ರೆ ಬರೀ ಒಂದು 20 ಚಿಲ್ಲರೆ ಅಷ್ಟೇ. 20. ನಾನಂತೂ ಈ ಮಂಗಗಳು ಅದ್ರ ಹೊಟ್ಟೆ ಇಟ್ಕೊಂಡಿರ್ತಾವಲ್ಲ, ಹಂಗೆ ಇಟ್ಕೊಂಡು ಸೀಟ್ ಅದು ಅಲ್ಲಾಡ್ದಂಗೆ ಬಿಟ್ಟು ಅಲ್ಲಿಗೆ ಹೊಡ್ಕೊಂತ ಇದ್ದ. 75 ಕಳಿಸು. ಆಯ್ತು. ಓ, ಇದು ಸಖತ್ತಾಗಿದೆ. ಅಭಿಲಾಷಿಗೆ ತಪ್ಕೊಳಕ್ಕೆ ಸೀಟು ಹಿಂಗ್ ಇಟ್ಕೊಬಿಟ್ರೆ ಅದೇನ್ ಅಲ್ಲಾಡಿದ್ರು ನಾವು ಎಲ್ಲೂ ಹೋಗಲ್ಲ, ಇಟ್ಕೊಬಿಟ್ಟಿರ್ತೀವಿ ಸೀಟ್ಗೆ. ಅಮೆಝಾನ್ ಫಾರೆಸ್ಟ್ ಅಲ್ಲಿ ಹೋದಂಗೆ ಆಯ್ತಾ ಇದೆ ಆಕ್ಚುಲಿ. ರೋಡ್ ಏನಕ್ಕೆ ಬೈ ಮಾಡ್ಕೊಂಡಿರೋದು ಆಕ್ಚುಲಿ ಶಾರ್ಟ್ ಕಟ್. ಮುಂಚೆ ಎಲ್ಲ ಈಗಲೂ ಮನೇನು ಎಲ್ಲಾರು ಬೈಕರ್ಸ್ ಎಲ್ಲ ಬರ್ತೀವಲ್ಲ, ಇವ್ರು ಇಲ್ಲೇನ್ ಮಾಡಿದ್ರು ಸಿಗಾಕೊಂಡ್ಬಿಡ್ತಾರೆ. ರೆಸ್ಕ್ಯೂ ಅದು ಇದು. ಆಮೇಲೆ ಇಲ್ಲಿ ಒದಾಡ್ತಾ ಇರ್ತಾರ. ಆಮೇಲೆ ಎಲ್ಲ ಇವ್ರು ಲೋಕಲ್ ಅವರೆಲ್ಲ ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡ್ತಾರೆ. ಇವ್ರಿಗೆ ಇಲ್ಲಿ ಬಂದಿಗೆ ಸಿಗಾಕೊಂಡ್ಬಿಡ್ತಾರೆ. ನಾವು ತಿರ್ಗಾ ಅಲ್ಲಿ ಅದು ಇದು ಮತ್ತೆ ಇವ್ರಿಗೆಲ್ಲ ಡ್ಯೂಟಿ ಅಲ್ವಾ, ಗಾಡಿ ತರಿಸು ತಗ್ಲಾಕೊಂಡು ದಿಂಬಿಗೆ ಹೆಂಗಿತ್ತು ಫೋನ್ ಎಲ್ಲ ಕೊಚ್ಚೆ ಅಲ್ಲ. ಹಿಂಗ್ ಜಾರ ಕಡೆ ಹೋಗ್ಬಿಟ್ರೆ ಕಷ್ಟ ಅಲ್ಲ ಗಾಡಿ. ಕೆಳಗಡೆ ಪಾತಾಳ ಸೇರ್ಬಿಡ್ತೀವಿ. ಬೇರೆ ಬೇರೆ ಕವರ್ ಜಾನ್ಕಿ ಓಡಿಸಿ ನೋಡೋಣ. ಮರ ಬಿದ್ದೈತ್ ನೋಡಿ. ಇದೇನು ಈ ತರ ಮಣ್ಣಿದು ಜಾರ್ಕ ಹೋಗುತ್ತೆ ಅಲ್ಲೂ ಮಳೆ. ನಿಮ್ದು ಕೊಡಿ. ಎಲ್ಲಿ ಗಿರಿ ಇಲ್ಲ, ಹಿಡಿತಿದ್ರಲ್ಲ ಹಿಂದೆ ಬಂದ್ರು. ಸರಿ, ಚೆನ್ನಾಗ್ ಬಂತಾ? ಬಾಯ್ ನೋಡಿ ಬೈ ಎತ್ಕೊಂಡೆ ಎಷ್ಟು ಎತ್ಕೊಂಡಿತ್ತು ನೋಡಿ. ಇಲ್ಲಿ ಹಾಲು ನೋಡಿ ಎಷ್ಟು ಬಂದ್ಬಿಟ್ಟೈತೆ, ಬರೀ ಹೆಜ್ಜೆ ನೋಡಿ. ನೋಡಿ ಹಿಂದೆ ಕುಡ್ದಾಗ್ತೈತೆ. ಅಲ್ಲ, ಇಳ್ದಿದ್ 1 ನಿಮಿಷಕ್ಕೆ ಇಷ್ಟು ಬೇಗ ಹತ್ಕೊಂಡ್ವಾ? ನಾನು ಏನ್ ಹೇಳ್ದೆ ಹೇಳಿ, ಸುಮ್ಮನೆ ನೋಡಿ. ನಾನು ಇನ್ನೂ ಎಲ್ಲೂ ನಿಂತೇ ಇಲ್ಲ, ಒಂದ್ ಕಡೆ ಓಡ್ ಬಂದಿದ್ದೀನಿ. ಚಡ್ಡಿ ನೋಡಿ, ಚಡ್ಡಿ ಒಳಗಡೆ ಚಡ್ಡಿ ಒಳಗೆ ದೊಡ್ಡದೈತ್ ನೋಡಿ. ಸ್ಟಾರ್ಟ್ ಮಾಡಿರೋದು
ಈ ಜಿಗಣೆಗಳ ಕಾಟ ಭಾರಿ ಇದೆ ಬಿಡಿ. ನೀವು ನೀನ್ ಬರೀ ನಾನು 1 ನಿಮಿಷಕ್ಕೆ ಹಾ ನೀವು ಒಂದು 5 ನಿಮಿಷ ನಿಂತ್ಕೊಳ್ಳಿ, ಮುಗಿದೋಯ್ತು. 500 ಜಿಗಣೆ ತೋರಿಸ್ತೀನಿ ಬಡಿಲಿ. ಫಿಲಮ್ ನೋಡಿದ್ದೀರಲ್ಲ ರೈಟ್, ಅದ್ರಲ್ಲಿ ಹೆಂಗ್ ಬರ್ತದೆ ಹಂಗ್ ಬರ್ತದೆ. ಕ್ರೇಜಿ ಆಗಿದೆ. ಇನ್ನೊಂದು ದೊಡ್ಡದೊಂದಿರ್ಬೇಕು ನೋಡಿ. ದೊಡ್ಡದದ್ದು ಬರಲ್ಲ. ನಿಂತ್ಕೊಳ್ಳಿ ಹೆಂಗೆ. ಇಲ್ಲ ಬೈ, ಅಲ್ಲೇ ಹೋಯ್ತು ಸಾಮಾನ್ ಕಿ ಬಂದ್ ಸಾಮಾನ್ಯ ಯಾವ್ದು ಇದೆ ಅದು ಗೊತ್ತಾಗ್ತಿರಲ್ಲ. ಯಾವ್ದನ್ ಕಿತ್ ಬಿಸಾಕ ಬೇರೆ ಬರಲ್ವಾ ಹೇಳಿದ್ರು. ಓಕೆ, 1 ವಾರ ನೀವೇ, ಓ. 15 ದಿವಸ ಹೋಗಲ್ಲ ನೀವೇ. ಹೌದಾ? ಇವಾಗ ಏನೋ ನಂಗೆ ಏನೊಂದ್ಸಲ ಹಾ. ಕಿತ್ತಾಕಿರ್ತೀರಲ್ಲ. ಕಲ್ಯಾಣಿಗೆ ಪರ್ಮನೆಂಟ್ ಮಾಡ್ಬಿಟ್ಟಾಯ್ತು ಅಂತ ಹೇಳಿ. ಇವ್ರಿಗೆ ನೋಡಿ ಅಲ್ಲಿ ಹೆಂಗಿದೆ. ಅಯ್ಯೋ ರಾಣಿಜೇರಿ ಬೆಟ್ಟ ಅದು ಹಿಂದೆಗಡೆ ಇದು. ಸತೀಶನ ನಿಲ್ಸೋಣ ನೋಡೋಣ, ನಾನು ಹೋಗಿ ಇಳಿದ. ಇಳಿತೀರಣ? ಅಲ್ಲ, ನಾನು ಇಳಿದ 10 ವರ್ಷಕ್ಕೆ ಹತ್ತಿರ್ತದೆ. ಅಲ್ಲ ನೀವ್ ಇಲ್ಲೇ ಇರಿ ಬೈ, ಹಿಂಗೆ ನಿಂತ್ಕೊಳ್ಳಿ ಅದ್ರ ಫುಟ್ ರೆಸ್ಟ್ ಮೇಲೆ. ಇದು ಮೇಲೆ ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ. ನೀವು ಹೋಗ್ತೀರಾ ನೀವು? ಬೇಡ ಬೇಡ, ಇಲ್ಲಿ ನೋಡಿ, ಇಲ್ಲಿ ಕೂತ್ಕೊಳ್ಳಿ. ಇಲ್ಲಿ ಈಗ ತಲೆ ಹಾಕಿಲ್ಲ. ತಗ್ಲಕ್ಕಂತ ಬನ್ನಿ ಕಟ್ಟಾಗ್ತಿದೆ ಗಂಡಿ. ಹಿಂಗೆ ಹಿಂಗೆ ಜಾರ್ತೈತಲ್ಲ ಬಿಲಶೇನ್, ಓಡ್ಸೋದೇ ಬೇಡ. ಇರಿ ಇಲ್ಲ, ಇಳಿದ್ಬಿಟ್ಟು ಸಪೋರ್ಟ್ ಕೊಡ್ಬೇಕು. ಲೆಫ್ಟೇ ಹೊಡೀರಿ ಹೇಳ್ತೀನಿ. ಗೋಡೆ ಹೊಡಿಯುತ್ತೆ. ಸ್ಪಿನ್ ಮಾಡಿ ಗಾಡಿ ಸ್ಕಿಟ ಹೊಡಿತದ ನೋಡೋಣ. ಬಂದ್ಬಿಟ್ಟಿದೀವಲ್ಲ ಬೈ, ಸ್ಕಿಡಿಗೆ ಕಲ್ಲು ಹಾಕ್ಬೇಕಾ? ನೀವು ಅಲ್ಲೇ ಫ್ಲೋ ಅಲ್ಲಿ ಹೊಡೆದ್ಬಿಡ್ಬೇಕಾಯ್ತು. ಇಲ್ಲ ಬೈ, ತಿರುಗ್ಲಿಲ್ಲ. ಅದೇ ಅವಾಗ ಇಲ್ಲಿದ್ದ ಇದೆ. ಅಲ್ಲಿಂದ ಲಾಂಗ್ ಹತ್ರ ಈ ಕಡೆ ಬರ್ಬೇಕಿತ್ತು. ಹಿಂದೆ ಸ್ಪಿನ್ ಮಾಡಿ ಒಂದೇ ಟಕ್ ಟಕ್ ಅಂತ. ಓ ಕಷ್ಟ ಬೈ. ತಗ್ಲಕ್ಕ ಡಿ ಹೊಡ್ಕೊಂಡು ಎತ್ಬಿಡಿ ಹಿಂದಕ್ಕೆ ನೋಡೋಣ. ಒಂದ್ ಸ್ವಲ್ಪ ಹಿಂದೆ ಹೋದ್ರೆ ಸಾಕು. ಡಿ ಹೊಡಿ, ಎತ್ತಿ ಟಕ್ ಟಕ್ ಅಂತ ಎತ್ಬಿಡಿ. ಬಂತಾ? ಇಲ್ಲಿ ಸಪೋರ್ಟ್ ಕೊಡ್ಬೇಕು ಬೈ. ಇರಿ ಹಂಗಲ್ಲ, 1 ನಿಮಿಷ ಬಂದ್ಬಿಡುತ್ತೆ. ಇವಾಗ ಬನ್ನಿ ಸಾಕು. ಇವಾಗ ಲೆಫ್ಟ್ ಹೊಡಿ. ಬನ್ನಿ ಪರವಾಗಿಲ್ಲ, ಒಂದು ಚೂರು ಟಚ್ ಆಗ್ತದೆ, ನೋಡ್ಕೊಳ್ಳಿ. ಹತ್ತಿ ಮೇಲಕ್ಕೆ ಗುಡ್ಡಕ್ಕೆ ಹತ್ತದ ಇಳಿಯೋಣ. ಹತ್ತಿ ಅಲ್ಲ, ಹಿಂಗ್ ಗುಡ್ಡ ಇಳಿದ್ಯಾ? ಇಳಿಯಾರ ಸಿಗಾಕೊಂಡಂಗೈತೆ ನಾವು. ಓಹೋ, ಮುಂದಕ್ಕೆ ಹೋಗೋಣ. ಕಲ್ ಮೇಲೆ ನಿಂತ್ಕೊಳ್ಳಿ. ಅದು ನಾವೊಂದು ಸಿಕ್ಕಾಕೊಂಡಿದೀವಿ ಬ್ರೋ. ಹಲೋ ಅಯ್ಯಪ್ಪ, ಫಾರೆಸ್ಟ್ ಅವ್ರು ಗೇಟ್ ಹಾಕ್ಬಿಟ್ಟವ್ರೆ. ಲಾಕ್ ಹಾಕಿದ್ರೆ ಕಷ್ಟ ಈಗ. ಲಾಕ್ ಹಾಕಿರಂಗವ್ರೆ ಈಗ ಕಂಡು. ಇದು ವಾಪಸ್ ಹೋಯ್ತೀವಿ ಅಂದರೆ ರಿವರ್ಸ್ ಅಂತೂ ಹೋಗೋಕ್ಕಾಗಲ್ಲ. ಇಲ್ಲಿ ಜಿಗಣೆ ಇಲ್ಲಿ ಬರ್ತಾ ಇದ್ರಲ್ಲೇ. ಅಲ್ಲಿ ನೋಡಿದ್ವಿ ವೈಪರ್ ಮೇಲೆ ಕಾರೆಲ್ಲ ಹತ್ಕೊಬಿಟ್ಟವ, ಹಂಗೆ ಜಂಪ್ ಮಾಡ್ಬಿಟ್ಟವ, ಹಂಗೆ ಬತ್ತಾ ಯಾರೋ ಹೇಳ್ಬಿಟ್ಟವ್ರ ಅಂತ ಬರೋದ. ಅವರೇ ಎಲ್ಲರೂ ಹೇಳಿದ್ರೆ ಎಲ್ಲಿ ಬರ್ತವ್ರೆ. ಅಲ್ಲೇ ಕೆಳಗೆಲ್ಲರೂ ಇಟ್ಟಿರ್ತಾರೆ ನೋಡಿ ಅಭಿಲಾಷ್ ಕೀನ. ಆ ತೂತೊಳಗೆಲ್ಲರೂ ಇಟ್ಟೋಗಿರ್ತಾರೆ ಯಾವನ್ ತಗೋಯ್ತಾನೆ ಅಂತ. ಇಲ್ಲಿದೆ ಅದು ಕೈ ಹಾಕಿದ ಹಳೆ ಬೀಗ. ಇಲ್ಲೆಲ್ಲ ಬರ್ದವ್ರಲ್ಲ ಸೂಚನೆ. ಇದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಹಾದು ಹೋಗುವ ರಸ್ತೆ. ಈ ಭಾಗದಲ್ಲಿ ವನ್ಯಜೀವಿಗಳು ಸಂಚಾರ ಇರುತ್ತವೆ. ಈ ರಸ್ತೆ ಇಲಾಖೆ ವಾಹನಗಳಿಗೆ ಹಾಗೂ ಸ್ಥಳೀಯರಿಗೆ ಮಾತ್ರ ಸಂಚಾರ ಅವಕಾಶ. ಬೇರೆ ಯಾವುದೇ ವಾಹನಗಳಿಗೆ ಇರುವುದಿಲ್ಲ. ಅನುಮತಿ ಇಲ್ಲದೆ ಪ್ರವೇಶ. ಓಹೋ, ಹೌದಾ? ಛೇ, ನಮಗೆ ಗೊತ್ತಾಗಿಲ್ಲ ನೋಡಿ. ಬೈ ಅದೆಲ್ಲ ನೋಡ್ಕೊಂಡು ಹಂಗೆ ಬಂದ್ಬಿಟ್ಟಿದ್ವಿ. ಇಲ್ಲ ಅಂಗಡಿ ಇತ್ತು, ಅಂಗಡಿಲಿ ಬಂದು ತಿಂತಾಯಿದ್ವಿ ಕಜ್ಜಾಯ. ಒಳ್ಳೆ ಜಿಗಣೆ ಅಂಟ್ಕೊಂಡಾಗ ಅನ್ಕೋಬೋದು. ಏನು ನೋಡೋರು ಜಿಗಣೆ ನೆನಪೇ ಬರುತ್ತಪ್ಪ. ದಿಡುಪೆ ಕಜ್ಜಾಯ. ಚೆನ್ನಾಗಿದೆ. ಎಣ್ಣೆನೋ ತುಪ್ಪನೋ ಗೊತ್ತಾಯ್ತಿಲ್ಲ ಅದು ಒಟ್ಟಿಗೆ. ಎಣ್ಣೆನೇ ಬರೋಣ ಮತ್ತೆ. ಓಕೆ, ಆಯಿತು, ಬರ್ತೀವಿ. ಥ್ಯಾಂಕ್ ಯು. ಎಲ್ಲಿಗೆ ಹೋಗೋದು ಈಗ ನೆಕ್ಸ್ಟು? ಈಗ ಒಳ್ಳೆ ಮೀನೂಟ ತಿನ್ನಕ್ಕೆ ಹೋಗುತ್ತೆ. ಹೌದು, ಮೀನೂಟ. ಮತ್ತೆ ಇಲ್ಲ, ಅದನ್ನೆಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊಂಡಲ್ಲ, ಅದಕ್ಕೆ ಲೈಟಾಗಿ ತಿನ್ನಿ ಅಂತಿದ್ದು. ಫೈನಲಿ ನಮ್ಮ ಜರ್ನಿ ಎಲ್ಲನೂ ಮುಗಿಸ್ಕೊಂಡು ಬಂದಿದ್ದೀವಿ. ಈಗ ಲೈಟಾಗಿ ಒಂಚೂರು ತಗೊಂಡು ಇಲ್ಲಿಗೆ ಎಂಡ್ ಮುಕ್ತ ಅಂತ ಜಾಗ. ಕುದುರೆಮುಖದ ಕ್ಯಾಂಪಿಂಗ್ ಟ್ರಿಪ್ಪು ಎಂಡ್ ಆಗಿದೆ. ಗಿರಿಯವ್ರ ಸಾರಥ್ಯದಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪ್ಲೋರ್. ನೀವು ತುಂಬ ಎಂಜಾಯ್ ಮಾಡಿಬಿಟ್ಟಿದ್ದೀರ ಜರ್ನಿನ. ಫೈನಲ್ ಕೂತ್ಕೊಂಡು ಸೌಂಡ್ ಚೆನ್ನಾಗಿದೆ ಅಲ್ಲ. ಮಜಾ ಕೊಡೋದು ಅಂದ್ರೆ ನೀವು
ತಗೊಳ್ಳೋದಾಗಿರೋರೆ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ನಿಮ್ಮ ಸಾರಥ್ಯದಲ್ಲಿ ಒಳ್ಳೆ ಟೂರಿಸ್ಟ್ ಗೈಡ್ ಆಗ್ಬೇಕು ನಮ್ಗೆಲ್ಲರಿಗೂ ನೀವು. ನೆಕ್ಸ್ಟ್ ಏನಿದ್ರು ಅಡ್ವೆಂಚರ್ ಅಂದ್ರೆ ಎಲ್ಲಿ ಯಾವಾಗ ಬೇಕಾದ್ರೆ ಇರ್ತೀನಿ. ಹಾಂ ಯಾರಿಗಾದ್ರೂ ಅಷ್ಟೇ, ಬರೀ ನಮ್ಗೆ ಹಿಂಗೆ ಅಂತಲ್ಲ, ನಮ್ಗೆ ಯಾರಾದ್ರೂ ನಮ್ಮ ಕಾಂಟ್ಯಾಕ್ಟ್ ಇರೋರು ಇಲ್ಲ ನಮ್ಗೆ ಇಲ್ಲ, ಇಲ್ಲ, ಯಾರು ಕನೆಕ್ಟ್ ಆದ್ರೆ ನಾನು ಅವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್. ಹಂಗೂ ನಿಮ್ಗೆ ಆಗಿಲ್ಲ ಅಂದ್ರೆ ನಮ್ಮ ಕ್ಲಬ್ ಇದೆ, ಕ್ಲಬ್ ಮುಖಾಂತರ ಬರ್ಬೋದು. ಸೊ ನಾನು ಇದೇ ಕೆಲಸನೇ ಮಾಡೋದು. ಈಗ ನಾವೆಲ್ಲ ಮಾಡೋದಲ್ಲ, ಇದೇ ಕೆಲಸನೇ ಕ್ಲಬ್ಬಲ್ಲಿ ಮಾಡೋದು. ಕಲ್ಯಾಣ್ ಜೊತೆ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನನಗೆ ಕನೆಕ್ಟ್ ಆಗೋದು ತುಂಬ ಲೇಟ್. ನಾನು ಎಲ್ಲರ ಜೊತೆನೂ ಕನೆಕ್ಟ್ ಆದರೆ ನಮ್ಗೊಂಥರ ಲಾಂಗ್ ಟರ್ಮ್ ಕನೆಕ್ಷನ್ ನಮ್ಮದು. ಆಯಿತಾ, ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್, ಮೆಮೊರಿ ಆಗಿ ಉಳಿದ್ಬಿಡ್ತೀವಿ. ಬನ್ನಿ ಇದೇ ಖುಷಿಲಿ ತಗೊಬಿಡೋಣ. ಚೇಸ್. ರವಾ ಫ್ರೈ ಹೇಳಿದ್ರೆ ತಾವ ಫ್ರೈ ಹೇಳಿದ್ರು ಎಲ್ಲಾನು ತಾವ ಫ್ರೈ ಹೇಳಿದ್ದೀರಾ? ಓ ಮೈ ಗಾಡ್, ತಾಯಿ ಅಕ್ಕ ತೆಗಿನ ತಾಯಿ ಮಗಳದು ಅದು ಗಗನ ಚುಕ್ಕಿ ಬರೋ ಚುಕ್ಕಿ. ಓ ಅಲ್ಲಿ ಅದು ತಾಯಿ ಮಗಳು ಫಿಶು ಹೋಗ್ಬೇಕು. ಅಯ್ಯೋ ಅದೇ ಅದು ರುಚಿ ಹೇಳ್ತೀರ. ಎಲ್ಲಿಂದ? ವೆಲ್ಕಮ್ ಟು ಮೈ ಹೋಮ್ ಅಭಿಲಾಷ್. ಕರ್ಕೊಂಡು ಆಸ್ತಕ್ಕೆ ಬಂದಿದ್ದೀನಿ ಈಗ ಎಲ್ಲರನ್ನು. ನಾನು ಹಿಮಾಲಯನ್ ಇಲ್ಲೇ ನಿಂತೈತೆ ನೋಡಿ, ವನಿಗಿರಿ ವಿಡಿಯೋದಲ್ಲಿ ನೋಡ್ತಾ ಇದ್ದು. ಹ್ಞೂ ಇದೇ ಮನೆ. ಹೆಂಗಿಂದ ಎಲ್ಲಿ ಇಲ್ಲಿ ಗಿರಿ ಫೋನ್ ಮಾತಾಡ್ತಾವ್ರ. ಉಳ್ಕೊಳ್ಳೋಣ ಹೋಗೋಣ ಇವತ್ತು. ಆ್ಯಕ್ಚುಲಿ ಉಳಿಸ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ. ಅವ್ರ ಗಿರಿಗೂ ಕೆಲಸ, ಅಭಿಲಾಷ್ಗೂ ನಿಮಗೂ ಇದೆಯಾ? ಸರಿ ನಡೀರತ್ಲ ಹೋಗೋಣ. ಹಾಂ, ನಾನು ಒಂದಿಷ್ಟು ಲೈಟು ಸ್ಟ್ಯಾಂಡ್ ಎಲ್ಲ ತಗೊಂಡು ಹೊರಟ್ಬಿಡ್ತೀನಿ ಅತ್ಲಿ. ನಾವು ಪೋರ್ಕ್ನ ಕ್ರೇಜಿಯಾಗಿ ನಾವು ತೋರಿಸಿದ್ದೀವಿ ನಮ್ಮ ಹಾಸನಲ್ಲಿ ನಾರ್ವೆ ಹೋಟೆಲಲ್ಲಿ. ಹಂಗಾಗಿ ಕಲ್ಯಾಣ್ಗೆ ತಿನ್ನಬೇಕು ಅಂತ ಭಾಳ ಆಸೆಯಾಗಿ ಹಾಸನದಲ್ಲಿ ನಾರ್ವೆ ಹೋಟ್ಲಿಗೆ ಊಟ ಮಾಡಿಸೋಣ ಅಂತ ಕರ್ಕೊಂಬಂದಿದ್ದೀನಿ. ಎಲ್ಲ ಉದ್ರೋಗೋದು ಹುಷಾರು. ಈಗ ಅದು ಆಟದ ನಾರ್ವೆ ಹೋಟ್ಲು ಬೇರೆ ಕಡೆ ಶಿಫ್ಟ್ ಆಗಿದೆ, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಹಳೆ ಕಸ್ಟಮರ್ಸ್ಗಳೆಲ್ಲ ಅದು ಹೆಂಗೆ ಬರ್ತಾರೆ ಇಲ್ಲಿ ಹುಡ್ಕೊಂಡು ಅನ್ನೋದು ಗೊತ್ತಿಲ್ಲ. ಇಷ್ಟು ದೂರ ಅನ್ನೋದು ನನಗೆ ಗೊತ್ತಿರಲಿಲ್ಲ, ಆದರೂ ಹುಡ್ಕೊಂಡು ಬಂದು ಟೇಸ್ಟ್ಗೋಸ್ಕರ. ರೀ ಉಣ್ಬಿಟ್ಟು ಹೋಗ್ಬಿಡೋಣ ಬೆಂಗಳೂರಿಗೆ. ಅಣ್ಣಮ್ಮ ಹೋಟೆಲ್ ಮಾಂಸಾಹಾರಿ. ನಾರ್ವೆ ಯಾವುದು ಹೋಟೆಲ್? ನಾರ್ವೆ. ಹಾಂ ಇದೆ, ನಾರ್ವೆ ಇವರೇ ಬಾಸು. ಹೋಟೆಲ್ ನಾರ್ವೆ ಹೋಟೆಲ್ ಯಾವುದು ಇದೇನಾ? ಬೇರೆ ಬೋರ್ಡ್ ಇದೆ ಮೇಲೆ ಅಲ್ಲಿತ್ತಲ್ಲ ಬಸಟಿ ಇದರಲ್ಲಿ ಅಲ್ಲಿತ್ತಲ್ಲ. ಫೋನ್ ಮಾಡಿಲ್ಲ ನಿಮ್ಮ ಒಂದು ನೀವು ಹೆಸರು ಚೇಂಜ್ ಮಾಡ್ಕೊಂಡಿದ್ದೀರಾ? ನೀವು ಅಷ್ಟು ವರ್ಷ ಅಲ್ಲಿದ್ಬಿಟ್ಟು ಇಲ್ಲಿ ಶಿಫ್ಟ್ ಆಗಿದ್ದೀರಾ? ಹೌದಾ? ಓ ಅವರೇ ಕಳ್ಸಿರೋದಾ? ಮತ್ತೆ ಅಲ್ಲೇ ಎಲ್ಲಾರು ಹತ್ರ ಹುಡುಕ್ ಮಾಡೋದ್ಬಿಟ್ಟು ಇಷ್ಟು ದೂರ? ಅಲ್ಲಿ ಸರ್ ನಮಗೆ ಈ ಥರ ಈ ಹಳೆ ಕಸ್ಟಮರ್ ಡ್ರಿಂಕ್ಸ್ ಮಾಡ್ಕೊಂಡು ಪಾರ್ಟಿ ಮಾಡೋದು ನಮಗೆ 4 ಟೇಬಲ್ 3 ಟೇಬಲ್ ಕೊಟ್ಟರೆ ನಾವು ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಈಗ ಅಲ್ಲಿಂದ ಸಿಟಿನೇ ಮಧ್ಯಾಹ್ನದ ಇಲ್ಲಿ ಹುಡುಕಿ ಬರೋದು. ಹೌದಾ? ಮತ್ತು ನೋಡಿ ಚಿಲ್ಲಿ ಪೋರ್ಕು. ಇದೇ ಚಿಲ್ಲಿ ಪೋರ್ಕಿಗೆ ಬಂದಿದ್ದು ಇಲ್ಲಿವರೆಗೆ. ಹೇಗಿದೆ ಕ್ರ್ಯಾಬ್ ಆಯ್ತು ಫ್ರೈ ಮಾಡ್ತಾರೆ. ಬರೀ ಇದು ಬಾರ್ ಮಾತ್ರ. ಅಲ್ಲೆಲ್ಲ ತಿಂದವಲ್ಲ ಚಿಕನ್ ಸರಿ ಹೋಗಲಿಲ್ಲ ನಮಗೆ. ಫುಡ್ ಹಾಸನದಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೇಕು ನೀವು, ಸಕ್ಕತ್ತಾಗಿರುತ್ತೆ. ಹಾಂ, ಹಾಸನದಲ್ಲಿ ಫುಡ್ ಅಂದರೆ ಫುಡ್ ಹಾಸನದಲ್ಲಿ. ಈಗ ಸಮಯ 11:30 ಹಾಸನಲ್ಲಿ ನಾರ್ವೆಲಿ ಹಂದಿಬಾಡ್ ತಿಂದು ಬೆಂಗಳೂರಿಗೆ ಹೋಗೋಣ ಅಂತ ಹೊರಟಿದ್ವಿ. ಆದರೆ ಕೆಲವೊಂದು ಆಲೋಚನೆಗಳು ಬಂತು. ನಾನೀಗ ಬೆಂಗಳೂರಿಗೆ ಹೋದರೆ 1 ಗಂಟೆ 2 ಗಂಟೆ ರಾತ್ರಿಗೆ ಹೋಗಿ ತಲುಪ್ತೀನಿ. ಅಲ್ಲಿಂದ ನಮ್ಮ ಜಾಗಕ್ಕೆ ಟ್ಯಾಕ್ಸಿಯವರು ನನಗೆ ಮುಕ್ಕಳಾರ ಗೋಳಾಡಿಸ್ಬಿಡ್ತಾರೆ. ಹಾಗಾಗಿ ಐ ಹ್ಯಾವ್ ಡಿಸೈಡೆಡ್ ಟು ಸ್ಟೇ. ಇಲ್ಲೇ ಸ್ಟೇ ಆಗ್ಬಿಡ್ತೀನಿ. ಹಾಸನ ಅಂದ ತಕ್ಷಣ ಅವ್ರಿಗೆ ಹಂಗೆ ಎಳಿದ್ಬಿಡ್ತು. ಹಾಂ, ಅದು ಬೆಳಗ್ಗೆ ಒಂದು ಸ್ವಲ್ಪ 5 ಗಂಟೆ ಬಸ್ ಹತ್ತಿದ್ರೆ ನನಗೆ ಕರೆಕ್ಟ್ ಆಗುತ್ತೆ, ಟೈಮಿಂಗ್ ಕರೆಕ್ಟ್ ಆಗುತ್ತೆ. ಹಂಗಾಗಿ ಇಟ್ ವಾಸ್ ವೆರಿ ಗುಡ್ ಜರ್ನಿ. ಐ ವಾಸ್ ಸೋ ಹ್ಯಾಪಿ. ಥ್ಯಾಂಕ್ ಯು ಫಾರ್ ದಿಸ್ ಗ್ರೇಟ್ ಕ್ಯಾಂಪಿಂಗ್. ಇಂಗ್ಲೀಷೇ ಬರ್ತಾವೆ ಎಣ್ಣೆ ಹಾಕಿದ್ಮೇಲೆ. ಕಲ್ಯಾಣ್, ಥ್ಯಾಂಕ್ ಯು ಸೋ ಮಚ್. ಹಾಂ, ಆಲ್ ದ ಬೆಸ್ಟ್. ಹೋಗಿ ಬನ್ನಿ. ಹಾಂ, ಮತ್ತಿಂದು ನೋಡೋಣ, ಇನ್ನೊಂದು ಹೊಸ ಅಪ್ಡೇಟು ಇನ್ನೊಂದು ಮಾಡೋಣ. ಹಾಂ, ಓಕೆ. ಇಲ್ಲಿಗೆ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದುಗಳದಲ್ಲಿ ಜೈ ಹಿಂದ್.